ಜಿಲ್ಲೆಯ ಜನತೆ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಮುಕ್ತರಾಗಬೇಕು ಎನ್ನುವುದು ನಮ್ಮ ಒಂದು ಉದ್ದೇಶದ ನಿಟ್ಟಿನಲ್ಲಿ ಲಸಿಕಾ ಅಭಿಯಾನವನ್ನು ಏರ್ಪಡಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಪ್ರೇಮಲತಾ ತಿಳಿಸಿದರು. ನಗರದ ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ಕಾಲೇಜು ಹಾಗೂ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕೋಶದ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ HPV ಲಸಿಕಾ ಅಭಿಯಾನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡುವುದು ಮಾತ್ರವಲ್ಲ, ತಿಳುವಳಿಕೆ ನೀಡುವುದಾಗಿದೆ. ಕ್ಯಾನ್ಸರ್ ತಡೆಗಟ್ಟಲು ಕೈ ಜೋಡಿಸಬೇಕು. ನಮ್ಮ ಉದ್ದೇಶ ಲಸಿಕೆ ನೀಡುವುದು ಒಂದೇ ಅಲ್ಲ, ಕ್ಯಾನ್ಸರ್ ತಡೆಗಟ್ಟುವ ಹಾದಿಯಲ್ಲಿ ಮುಂದಾಗಿದ್ದೇವೆ. ಗರ್ಭಕಂಠದ ಕ್ಯಾನ್ಸರ್ 51 ಕೋಟಿಗೂ ಅಧಿಕರು ಅಪಾಯದಲ್ಲಿದ್ದಾರೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂಬ ವೈರಸ್ನಿಂದ ಉಂಟಾಗುತ್ತಿದ್ದು, HPV ಸೋಂಕಿಗೆ ಒಳಗಾದ ಎಲ್ಲ ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ನ ಅಪಾಯವನ್ನು ಹೊಂದಿದ್ದಾರೆ ಎಂದರು. ಭಾರತದಲ್ಲಿ 15 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ 51 ಕೋಟಿಗೂ ಹೆಚ್ಚು ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗುವ ಅಪಾಯದಲ್ಲಿದ್ದಾರೆ ಎಂದು ಈಗಾಗಲೇ ಅಂದಾಜಿಸಲಾಗಿದ್ದು, ಒಂದು ವೇಳೆ ಸಂಗತಿಯಾದರೆ ಈ ಕ್ಯಾನ್ಸರ್ ಅನ್ನು ಲಸಿಕೆ ನೀಡುವಿಕೆಯ ಮೂಲಕ ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು. ಸಂಘದ ವತಿಯಿಂದ ಈಗಾಗಲೇ ಉಚಿತವಾಗಿ ಲಸಿಕೆಯನ್ನು ಹಾಕುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈಗಾಗಲೇ 14 ವರ್ಷದ ಮಕ್ಕಳಿಗೆ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಲಸಿಕೆಯನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ನಿಕಟಪೂರ್ವ ಅಧ್ಯಕ್ಷೆ ಭಾರತಿ ರಾಜಶೇಖರ್ ಮಾತನಾಡಿ, ಮಾಜಿ ಅಧ್ಯಕ್ಷೆ ಡಾಕ್ಟರ್ ಭಾರತಿ ರಾಜಶೇಖರ್, ಎಲ್ಲೆಡೆ ಕಾಣಿಸಿಕೊಂಡಿರುವ ಗರ್ಭಕಂಠದ ಕ್ಯಾನ್ಸರ್ ನಮ್ಮ ಮಹಿಳೆಯರಲ್ಲಿ ಹೆಚ್ಚು ಇದ್ದು, ಭಾರತದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಎಂದರು. ವಿಶ್ವಾದ್ಯಂತ ಮಹಿಳೆಯರಲ್ಲಿನ 4ನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಇದಾಗಿದೆ. ಬಹುಪಾಲು ಸಮಯ ಇದು 30 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಗರ್ಭಕಂಠದ ಕ್ಯಾನ್ಸರ್ನಿಂದಾಗಿ ಪ್ರತಿದಿನ 200 ಮಹಿಳೆಯರು ಸಾಯುತ್ತಾರೆ ಮತ್ತು ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 1.24 ಲಕ್ಷ ಹೊಸ ಗರ್ಭಕಂಠದ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗುತ್ತವೆ ಎಂದರು. ಸರ್ಕಾರದ ವತಿಯಿಂದ ಕ್ಯಾನ್ಸರ್ ಮುಕ್ತ ಅಭಿಯಾನಕ್ಕೆ ಸಹಕಾರ ನೀಡಿದ್ದು, ಪ್ರತಿಯೊಬ್ಬ ಹೆಣ್ಣು ಗರ್ಭಕೋಶ ಹಾಗೂ ಸ್ತನಗಳ ಪರೀಕ್ಷೆಯನ್ನು ಆಗಾಗ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ತಾಲೂಕಿನಲ್ಲಿ ಸುಮಾರು 1,000 ಹೆಣ್ಣು ಮಕ್ಕಳಿಗೆ ಅದನ್ನ ಕೊಟ್ಟಿದೀವಿ. ಈಗ ರೆಡ್ ಕ್ರಾಸ್ ಇಂದನೂ ಕೆಲವು ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿದ್ದಾರೆ. ಇದು ಒಂಥರ ಡ್ರೈವ್ ಆಗಿ ನಾವು ತಗೊಂಡಿರೋದು. ಈ ವರ್ಷದಿಂದ ಎಲ್ಲರಿಗೂ ನಮ್ಮ ಇದಿರೋದು ಫ್ರೀ ಆಗಿ ಕೊಡಬೇಕು 9 ರಿಂದ 14 ವರ್ಷದ ಮಕ್ಕಳಿಗೆ ಅಂತ ನಾವು ಈ ವರ್ಷ ತೀರ್ಮಾನ ಮಾಡ್ಕೊಂಡಿದೀವಿ. ಅದಕ್ಕೆ ಸುಮಾರು ಹಣಕಾಸಿನ ಕೊರತೆ ಬರೋದ್ರಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇದು ಉದ್ದೇಶ, ನಮ್ಮ ಹಾಸನದ ಜನತೆ ಕ್ಯಾನ್ಸರ್ ಮುಕ್ತರಾಗಬೇಕನ್ನೋದು, ನಮ್ಮ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಮುಕ್ತರಾಗಬೇಕು ಅನ್ನೋದು ನಮ್ಮ ಒಂದು ಆಸೆ. ನಾನು ಡಾಕ್ಟರ್ ಪ್ರೇಮಲತಾ, ಪ್ರೆಸಿಡೆಂಟ್, ಹಾಸನ ಆಬ್ಸ್ಟೆಟ್ರಿಕ್ ಸೊಸೈಟಿ ಆಫ್ ಗೈನಕಾಲಜಿ. ಪರೀಕ್ಷೆ ವಿಚಾರಣೆ ಮಾಡಬಹುದು, ಅಥವಾ ಮಕ್ಕಳ ತಜ್ಞರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದೀವಿ. ಮತ್ತೆ ಇನ್ನೊಂದು ಹೆಜ್ಜೆ, ಕ್ಯಾನ್ಸರ್ ಸರ್ವಿಕ್ಸ್ ನ ತಡೆಗಟ್ಟೋದಕ್ಕೆ 30 ವರ್ಷದ ನಂತರ 60 ವರ್ಷದವರೆಗೂ ಎಲ್ಲಾ ಮಹಿಳೆಯರು ವರ್ಷಕ್ಕೊಮ್ಮೆ ಒಂದು ಸಾಮಾನ್ಯ ಸ್ತ್ರೀ ಗರ್ಭಕೋಶ ಮತ್ತು ಸ್ತನಗಳ ಪರೀಕ್ಷೆಯನ್ನ ವೈದ್ಯರಲ್ಲಿ ಮಾಡಿಸ್ಕೋಬೇಕು. ಅದನ್ನ HPV ಟೆಸ್ಟ್ ಅಥವಾ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೋದ್ರಿಂದ ಶುರುವಿನ ಹಂತದಲ್ಲಿ ಏನಾದ್ರು ಕ್ಯಾನ್ಸರ್ ಲಕ್ಷಣಗಳು ಇದ್ದರೆ ಅದನ್ನ ನಾವು ಪತ್ತೆ ಹಚ್ಚಿ ಕ್ಯಾನ್ಸರ್ ಆಗುವ ಮುಂಗಡವಾಗಿ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಕ್ಯಾನ್ಸರ್ ಮುಕ್ತ ಭಾರತ ಕಡೆ ಮುನ್ನಡೆಯನ್ನಂತ ನಮ್ಮ ಕೋರಿಕೆ ಇದು. ನಮಸ್ಕಾರ. ಡಾಕ್ಟರ್ ಭಾರತಿ ರಾಜಶೇಖರ್, ಸ್ತ್ರೀರೋಗ ಪ್ರಸೂತಿ ತಜ್ಞರು, ಹಾಸನ. ಕಾರ್ಯಕ್ರಮದಲ್ಲಿ ಇಮ್ಸ್ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜಣ್ಣ, ಕಾರ್ಯದರ್ಶಿ ಡಾಕ್ಟರ್ ಇಂಪನಾ, ಡಾಕ್ಟರ್ ಪ್ರತೀಕ್ಷಾ, ಡಾಕ್ಟರ್ ಗಿರಿಜಾ, ಡಾಕ್ಟರ್ ಹೇಮಲತಾ, HOD ಡಾಕ್ಟರ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.